ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ಪೌರಾಯುಕ್ತೆಗೆ ಧಮಕಿ ಹಾಕಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಲ್ಲಿ ಅವಿತು ಕುಳಿತುಕೊಂಡಿದ್ದದ್ದು ರಾಜೀವ್ ಗೌಡ. ಜೇಕ್ ಇಕೋ ಡಿಸೈನ್ ಸ್ಟೋರ್ನಲ್ಲಿ ಅಡಗಿದ್ದು ರಾಜೀವ್ ಗೌಡ. ಅಂದರೆ ಎಲ್ಲಿ ಈ ರಾಜೀವ್ ಗೌಡ ಈ ಥರ ಪೌರಾಯುಕ್ತೆಗೆ ಈ ಥರ ಎಲ್ಲ ಮನಸ್ಸೋ ಇಚ್ಛೆ ಬೈದ ಮೇಲೆ, ನಿಂದಿಸಿದ ಮೇಲೆ, ಬೆದರಿಕೆ ಹಾಕಿದ ಮೇಲೆ ಎಲ್ಲಪ್ಪ ಮಾಯವಾಗಿದ್ದು ಅಂತ ನೋಡಿದ್ರೆ ಈ ರಾಜೀವ್ ಗೌಡ ಜೇಕ್ ಇಕೋ ಡಿಸೈನ್ ಸ್ಟೋರ್ನಲ್ಲಿ ಅಡಗಿಕೊಂಡಿದ್ದದ್ದು. ಇದು ಯಾರ್ದು ಅಂದರೆ ಅದೇ ಮೈಕಲ್ ಅವರದು. ಮೈಕಲ್ ಬಿಸ್ನೆಸ್ ಪಾರ್ಟ್ನರು, ಫ್ರೆಂಡು, ಒತ್ತಡಕ್ಕೆ ಮಾಡಿದ್ರು, ಬೇರೆ ವಿಚಾರ ಅದನ್ನು ರಿವೀಲ್ ಆಗಬೇಕು, ನಮಗೆ ಗೊತ್ತಿಲ್ಲ ಇವರೇ ಮೈಕಲ್ ಅಂತ ಹೇಳಿ. ಪಾಪ ಇವರೇನೋ ಗೆಳೆತನದ ಆಧಾರದ ಮೇರೆಗೋ ಬಿಸ್ನೆಸ್ ಪಾರ್ಟ್ನರ್ ಅಂತವರೋ ಇವರೊಂದು ಆಶ್ರಯ ಕೊಟ್ಟುಬಿಟ್ಟಿದ್ರು. ಲಕ್ಕಿಲಿ ಅದೃಷ್ಟವಶಾತ್ ಈ ಉದ್ಯಮಿ ಮೈಕಲ್ ಅವರಿಗೆ ಇವತ್ತು ಜಾಮೀನು ಮಂಜೂರಾಗಿದೆ. ಇಲ್ಲದೇ ಇದ್ದರೆ ರಾಜೀವ್ ಗೌಡನಿಗೆ ಆಶ್ರಯ ಕೊಟ್ಟ ತಪ್ಪಿಗೆ ಈ ಮೈಕಲ್ ಅವರು ಜೈಲಲ್ಲಿ ಇರಬೇಕಾಗಿತ್ತು, ನ್ಯಾಯಾಂಗಬಂಧನದಲ್ಲಿ ಇರಬೇಕಾಗಿತ್ತು ಇವತ್ತು ಅಂತ. ಸೊ ಅವರ ಸ್ಟೋರಲ್ಲಿ ಅಡಗಿಕೊಂಡು ಕುಳಿತಿದ್ದದ್ದು ಮಂಗಳೂರಿನ ಪಚ್ಚನಾಡಿ ಸಮೀಪದ ಜೇಕ್ ಇಕೋ ಡಿಸೈನ್ ಸ್ಟೋರ್. ಅದು 4 ದಿನ ಅಲ್ಲೇ ಅವಿತುಕೊಂಡು ಕುಳಿತಿದ್ದದ್ದು ರಾಜೀವ್ ಗೌಡ. ಪೊಲೀಸರ ದಿಕ್ಕು ತಪ್ಪಿಸಬೇಕು ಅಂತ ರೈಲ್ವೆ ಸ್ಟೇಷನ್ಗೂ ಕೂಡ ಹೋಗಿದ್ದದ್ದು ರಾಜೀವ್ ಗೌಡ. ಮಂಗಳೂರಿನ ರೈಲ್ವೆ ಸ್ಟೇಷನ್ನಲ್ಲಿ ತನ್ನ ಕಾರನ್ನು ಬಿಟ್ಟುಬಿಟ್ಟು ಪರಾರಿಯಾಗಿದ್ದದ್ದು. ಆಶ್ರಯ ಕೊಟ್ಟಿದ್ದದ್ದು ಮೈಕಲ್ ಅವರು. ಸೊ ಕೇರಳಕ್ಕೆ ಇದೇ ಉದ್ಯಮಿಯ ಕಾರು ಹೋಯಿತು ಅಂತ ಟ್ರ್ಯಾಕ್ ರೆಕಾರ್ಡ್ ಪತ್ತೆ ಆಗುತ್ತೆ. ತಲಪಾಡಿ ಮಾರ್ಗವಾಗಿ ಕಾಸರಗೋಡು ಕಡೆಗೆ ಹೋಗಿದ್ದ ಸುಳಿವು ಸಿಗುತ್ತೆ. ಇದನ್ನು ಆಧರಿಸಿಕೊಂಡು ರಾಜೀವ್ ಗೌಡಗೆ ಕೆಡ್ಡ ತೋಡಿದ್ರು ಪೊಲೀಸರು. ನಿನ್ನೆ ಸಾಯಂಕಾಲ ಕೇರಳದ ಮಣಪುರಂನಲ್ಲಿ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬಂದರು.